ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಆಲ್ರೆಡಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ. ಈ ಒಂದು ವಿಡಿಯೋದಲ್ಲಿ ಹಾಲ್ ಟಿಕೆಟಲ್ಲಿ ಇರುವಂಥ ಇನ್ಸ್ಟ್ರಕ್ಷನ್ಗಳನ್ನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅನ್ನೋದು ತಿಳಿದಿದೆ. ಎಕ್ಸಾಮಿನೇಷನ್ ಸೆಂಟರ್ ನಿಮ್ಮ ಮನೆಯಿಂದ ಎಷ್ಟು ದೂರದಲ್ಲಿ ಇದೆ ಅನ್ನೋದು ಕೂಡ ಗೊತ್ತಿದೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಎಕ್ಸಾಮಿನೇಷನ್ ದಿವಸ 2 ದಿವಸ ಎಕ್ಸಾಮ್ ಇರೋದಕ್ಕೆ, ಮೇ 20 ಮತ್ತು 21 ಎಕ್ಸಾಮಿನೇಷನ್ ದಿವಸ ಮೊದಲನೇ ಸಬ್ಜೆಕ್ಟ್ ಅಂದರೆ ಬಯಾಲಜಿ ಎಕ್ಸಾಮ್ ಇರ್ತದೆ. ಫಾರ್ ಎಕ್ಸಾಂಪಲ್ 10:30 11:50 ತನಕ. 10:30 ಅಂತಂದರೆ ಸ್ವಲ್ಪ ಬೇಗನೆ ಎಕ್ಸಾಮಿನೇಷನ್ ಹಾಲಿಗೆ ಹೋಗಿಬಿಟ್ರೆ ಎಕ್ಸಾಮಿನೇಷನ್ ಹಾಲ್ ಎಲ್ಲಿದೆ, ಎಕ್ಸಾಮಿನೇಷನ್ ನಂಬರ್ ಎಲ್ಲಿದೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಸೊ ಸೇಮ್ ನಂಬರ್ ನಿಮಗೆ 4 ಸೆಷನ್ನಿಗೂ ಕೂಡ ಇರ್ತದೆ, ಅಂದರೆ 4 ಸಬ್ಜೆಕ್ಟು ಕೂಡ ಇರ್ತದೆ. ಇನ್ನು ಬಸ್ಸು, ರೈಲು ಇತ್ಯಾದಿ ವಿಳಂಬ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ವಿಳಂಬ ಅಂತಂದ್ರೇನು, ಈಗ ಆಲ್ರೆಡಿ ನಿಮ್ಮ ಈ ಎಕ್ಸಾಮಿನೇಷನ್ಗಿಂತ ಮುಂಚೆ ಚುನಾವಣೆ ಮುಗಿದುಬಿಟ್ಟು ಯಾರು ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿರ್ತದೆ. ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಜನರಲ್ ಆಗಿ ಇಂತಹ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬಾರ್ದು ಅಂಥೇಳಿ ಸೊ ಆದಷ್ಟು ಬೇಗ ನೀವು ಹೋಗಬೇಕಾಗ್ತದೆ. ಇನ್ನು ಏನೇನೆಲ್ಲ ಒಯ್ಯಬೇಕು, ಯಾವ್ಯಾವುದು ಒಯ್ಯಬಾರ್ದು ಅಂತ ಅಂದರೆ, ನೀಟಲ್ಲಿ ನಾವು ಏನೇನೆಲ್ಲ ಹೇಳಿದ್ದೀವಿ ಅವೆಲ್ಲ ಕೂಡ ಇಲ್ಲೂ ಕೂಡ ಅಪ್ಲೈ ಆಗ್ತದೆ. ಸೊ ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಹಾಲಿನ ಒಳಗಡೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಉಪಕರಣ ಇರ್ಬೋದು, ಮೊಬೈಲ್ ಫೋನ್, ಬ್ಲೂಟೂತ್, ಸ್ಲೈಡ್ ರೂಲ್ಸ್, ಕ್ಯಾಲ್ಕುಲೇಟರ್, ವೈಟ್ ಫ್ಲೂಯಿಡ್, ಅಂದರೆ ಆಫ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ನಾವು ವೈಟ್ನರ್ ಅಂತ ನಾವೇನು ಹೇಳ್ತೀವಿ, ವೈಟ್ನರ್ನ ತೆಗೆದುಕೊಂಡು ಹೋಗ್ಬಿಡ್ತಾರೆ ವಿದ್ಯಾರ್ಥಿಗಳು. ರಾಂಗ್ ಆದರೆ ಕರೆಕ್ಟ್ ಮಾಡ್ಬೋದು ಅಂತೇಳಿ, ಬಟ್ ಅದನ್ನು ತೆಗೆದುಕೊಂಡು ಹೋಗಂಗಿಲ್ಲ. ವೈರ್ಲೆಸ್ ಸೆಟ್ಸ್ ಇರ್ಬೋದು, ಪೇಪರ್ ಚೀಟಿ, ಬುಕ್ಸ್ ಯಾವುದನ್ನು ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆಯೂ ಇಲ್ಲ, ಮತ್ತು ಅಲೋವು ಇರೋದಿಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಕಾಪಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವರ್ಷನ್ ವೈಸ್ ಎಕ್ಸಾಮಿನೇಷನ್ ಇರೋದಕ್ಕೆ ಮೊನ್ನೆ ನೀಟನ್ನು ಬರೆದವರಿಗೆ ಗೊತ್ತಿರ್ತದೆ. ಇನ್ನು ಯಾವ್ಯಾವುದನ್ನು ಒಯ್ಯಬೇಕು, ಮೊದಲನೇದಾಗಿ ನೀವು ನಿಮ್ಮ ಈ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಲೇಬೇಕು. 1 ಪೇಜನ್ನು ತೆಗೆದುಕೊಂಡು ಹೋದರೂ ಸಾಕು, ಇಲ್ಲ 2 ಪೇಜ್ ತೊಗೊಂಡು ಹೋಗ್ತೀರಂದ್ರೂ ಹೋಗ್ರಿ. ಮತ್ತು ಕಲರ್ ಜೆರಾಕ್ಸ್ ಬೇಕಾ ಬೇಡವಾ ಅವನ್ನೆಲ್ಲ ಕೇಳೋದಕ್ಕೆ ಹೋಗಬೇಡಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಜೆರಾಕ್ಸ್ ಮಾಡ್ಕೊಂಡು ಹೋಗಿ ಅಷ್ಟೇ. ಇನ್ನು ಹಾಲ್ ಟಿಕೆಟ್ ಜೊತೆ ರಿಮೆಂಬರ್, ಒಂದು ಯಾವುದಾದ್ರೂ ಫೋಟೋ ID ಇರುವಂಥ ಪ್ರೂಫನ್ನು ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕು. ಫೋಟೋ ID ಇರೋ ಪ್ರೂಫ್ ಇಲ್ಲ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಅಲೋ ಮಾಡೋದಿಲ್ಲ. ಸೊ ಫೋಟೋ ID ಇರುವಂಥ ಪ್ರೂಫ್ ಅಂದ್ರೇನು, ನಿಮಗೆ 18 ವರ್ಷ ದಾಟಿದರೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಅಂತ ಇದ್ದೇ ಇರ್ತದೆ. ಆಧಾರ್ ಕಾರ್ಡ್ದಲ್ಲಿ ಫೋಟೋ ಏನಾದರೂ ಸಣ್ಣವರಿದ್ದದ್ದಿದ್ರೆ, ಸೊ ಪ್ಯಾನ್ ಕಾರ್ಡ್ ಇದ್ದರೆ ಅದು ಕೂಡ ನಡೀತದೆ. ಅಥವಾ ಗುರುತಿನ ಚೀಟಿ, ಮತದಾರ ಅಂದರೆ ವೋಟರ್ಸ್ ID ಕಾರ್ಡ್ ನಡೀತದೆ. ಇಲ್ಲ ಸಿಂಪಲ್ ಆಗಿ ನಿಮ್ಮ ಸೆಕೆಂಡ್ PUC ಹಾಲ್ ಟಿಕೆಟ್ ವಿತ್ ಫೋಟೋ ಏನು ಬಂದಿದೆಯಲ್ಲ ಅದನ್ನು ತೆಗೆದುಕೊಂಡು ಹೋಗಿ. ನೀವು ಹೇಳ್ಬೋದು ಸರ್ ಹಾಲ್ ಟಿಕೆಟ್ ಕಳೆದು ಬಿಟ್ಟಿದೆ ಅನ್ನೋ ಬೇಜವಾಬ್ದಾರಿ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಇನ್ನೂ ಅವರಿಗೆ ಗೊತ್ತಿಲ್ಲ ಆ ಹಾಲ್ ಟಿಕೆಟ್ ಮುಂದೆ ಅವಶ್ಯಕತೆ ಇರ್ತದ ಅಂತೇಳಿ. ಸೊ ಅಂಥವ್ರು ಏನಾದರೂ ಇದ್ದರೆ ನೀವು ಬೇರೆ ಯಾವುದಾದ್ರೂ ಫೋಟೋ ID ಇರುವಂತಹ ID ಕಾರ್ಡನ್ನು ತೆಗೆದುಕೊಂಡು ಹೋಗಲೇಬೇಕು. ಗೋರ್ಮೆಂಟಿಂದ ಮಾನ್ಯತೆ ಪಡೆದಿರುವಂಥದ್ದು ಗೊತ್ತಿರಲಿ. ಸೊ ಇಷ್ಟಂತೂ ಕಂಪಲ್ಸರಿ ತೆಗೆದುಕೊಂಡು ಹೋಗಲೇಬೇಕು. ನಿಮ್ಮ ಹಾಲ್ ಟಿಕೆಟ್ ಜೊತೆ ಒಂದು ID ಕಾರ್ಡ್, ಪೆನ್ ತೆಗೆದುಕೊಂಡು ಹೋಗಬೇಕು. ನೀಟ್ ಎಕ್ಸಾಮ್ ಬರೆದವರಿಗೆ ಪೆನ್ ಬೇಡ ಅಂತ ಅನಿಸ್ಬೋದು, ಬಟ್ ಪೆನ್ನನ್ನು ಇಲ್ಲಿ ಕೊಡೋದಿಲ್ಲ. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ತೆಗೆದುಕೊಂಡು ಹೋಗಿ. ಆಫ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ 0.7 mm ಅಥವಾ 0.8 mm ಪೆನ್ ಏನಾದರೂ ಸಿಕ್ಕರೆ ಅದನ್ನು ತೆಗೆದುಕೊಂಡು ಹೋಗಿ. 0.5 mm ಪೆನ್ ತೊಗೊಂಡು ಹೋದರೆ ಬಹಳ ಟೈಮ್ ಬೇಕಾಗ್ತದೆ ಆ ಶೇಡಿಂಗನ್ನು ಮಾಡೋದಕ್ಕೆ, ಗೊತ್ತಿರಲಿ. ಇನ್ನು ಗಡಿಯಾರವನ್ನು ಕಟ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಅಂದರೆ ಕೈ ಗಡಿಯಾರ ಇರ್ಬೋದು ಅಥವಾ ವಾಚಸ್ ಇರ್ಬೋದು, ನೀವು ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹಾಲಲ್ಲಿ ಎಲ್ಲ ಕಡೆ ವಾಚಸ್ಗಳು ಅಂದರೆ ಗಡಿಯಾರಗಳನ್ನು ಕಂಪಲ್ಸರಿಯಾಗಿ ಹಾಕಿರ್ತಾರೆ. ಸೊ ಈ ಒಂದು ಅಡ್ಮಿಟ್ ಕಾರ್ಡ್ ಜೊತೆ ಯಾವುದಾದ್ರೂ ಒಂದು ಫೋಟೋ ID ಇರುವಂತಹ ಐಡೆಂಟಿಟಿ ಕಾರ್ಡನ್ನು ಕೊಟ್ಟರೆ ಮಾತ್ರ ಎಕ್ಸಾಮಿನೇಷನ್ ಹಾಲ್ ಒಳಗೆ ಬಿಡ್ತಾರೆ ಅನ್ನೋದು ಗೊತ್ತಿರಲಿ. ಸೊ ಪರೀಕ್ಷೆಯ 2 ಗಂಟೆ ಮೊದಲು ಇರಬೇಕು ಅಂತ ಹೇಳ್ತಾರೆ. ಅದು ಹೇಳಿದ್ನಲ್ಲ, ಇದರಲ್ಲಿ ಕಂಪಲ್ಸರಿಯಾಗಿ ರಿಪೋರ್ಟಿಂಗ್ ಟೈಮ್ ಇಷ್ಟೇ ಅಂತ ಮೆನ್ಷನ್ ಮಾಡಿಲ್ಲ. ಆದರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಎಷ್ಟು ದೂರ ಇದೆ ಅನ್ನೋದನ್ನು ನೋಡಿಕೊಂಡು ಎಕ್ಸಾಮಿಗೆ ಹೋಗ್ಬಿಡಿ. ಫಸ್ಟ್ ಡೇ ನೀವು ಹೋಗಿಬಿಟ್ರೆ ಸೆಕೆಂಡ್ ಡೇ ಗೊತ್ತಾಗ್ಬಿಡ್ತದೆ ಸೇಮ್ ರೂಲ್ಸ್ ಅಪ್ಲೈ ಆಗ್ತದೆ ಅನ್ನೋದು. ಇನ್ನು ಮೊದಲನೇ ಬೆಲ್ ಆದಮೇಲೆ OMR ಪತ್ರಿಕೆಯನ್ನು ನಿಮಗೆ ಕೈಯಲ್ಲಿ ಕೊಡ್ತಾರೆ. OMR ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ. ಅದರಲ್ಲಿ ಹೆಸರನ್ನು ಬರೀಬೇಕು, CET ಸಂಖ್ಯೆಯನ್ನು ಬರೀಬೇಕು, ಅದಕ್ಕೆ ಸಂಬಂಧಿಸಿದ ರೌಂಡ್ಸನ್ನು ಅಂದರೆ ಆ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕಾಗ್ತದೆ. OMR ಶೀಟ್ ಬಬ್ಲಿಂಗನ್ನು ಕರೆಕ್ಟಾಗಿ ಮಾಡಬೇಕಾಗ್ತದೆ. ಅದಾದಮೇಲೆ ಕ್ವಶನ್ ಪೇಪರ್ ವರ್ಷನ್ ಕೋಡನ್ನು ಅದರಲ್ಲಿ ಬರೀಬೇಕಾಗ್ತದೆ. ಮತ್ತು ಆ ಕ್ವಶನ್ ಪೇಪರ್ ವರ್ಷನ್ ಕೋಡನ್ನು ನಾಮಿನಲ್ ರೂಲಲ್ಲೂ ಕೂಡ ಬರೀಬೇಕಾಗ್ತದೆ. ಸೊ ಆ ಆನ್ಸರ್ ಶೀಟ್ ಏನು ಆ ಕ್ರಮ ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾಮಿನಲ್ ರೂಲನ್ನು ಬರೀಬೇಕಾಗ್ತದೆ.
ಸೊ ಇದ್ರ ಬಗ್ಗೆ ಎಲ್ಲ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋದಾಗ ಇನ್ವಿಜಿಲೇಟರ್ ಕೆಲಸ ಅದೇನೆ. ಇನ್ವಿಜಿಲೇಟರ್ ಬಂದುಬಿಟ್ಟು ಹೇಳ್ತಾರೆ ಎಲ್ಲೆಲ್ಲಿ ಏನೇನು ಬರೀಬೇಕಂತೇಳಿ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಎಕ್ಸಾಮಿನೇಷನ್ ಮುಗಿಯೋವರೆಗೂ ಅಂದರೆ 1 ತಾಸು 20 ನಿಮಿಷ ಅಂತ ನಾವೇನು ಹೇಳ್ತೀವಿ, 10:30 11:50 ಅಥವಾ 2:30 3:50. ಸೊ ನಿಮ್ಮನ್ನು ಹೊರಗಡೆ ಬಿಡೋದಿಲ್ಲ. ಸೊ ಗೊತ್ತಿರಲಿ. ಅದಾದಮೇಲೆ ಕೊನೆಯದಾಗಿ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ ಮುಗಿದ್ಮೇಲೆ ಭಾಳಷ್ಟು ಸಾರಿ ನಾವು ಕೌನ್ಸಿಲಿಂಗ್ ಟೈಮಲ್ಲಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಅಂದರೆ ಹೇಳಿರೋದನ್ನು ಕೇಳಿರ್ತೀವಿ, ಸರ್ ಹಾಲ್ ಟಿಕೆಟ್ ಕಳ್ಕೊಂಡು ಬಿಟ್ಟಿದ್ದೀವಿ, ಏನು ಮಾಡಬೇಕಂತೇಳಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಕ್ಸಾಮಿನೇಷನ್ ಮುಗಿದ ಮೇಲೆ ಇನ್ವಿಜಿಲೇಟರ್ ಸೈನ್ ಇರೋಂಥ ಹಾಲ್ ಟಿಕೆಟನ್ನು ಒಂದು 2-3 ಕಾಪಿ ಜೆರಾಕ್ಸ್ ಮಾಡಿಕೊಂಡು ಮನೆಯಲ್ಲಿ ಬೇರೆ ಬೇರೆಯವ್ರ ಕೈಯಲ್ಲಿ ಇಟ್ಟು ನಿಮ್ಮ ಕಬೋರ್ಡ್ ಒಳಗಿಡ ಅಂತ ಹೇಳಿ ಸೇಫಾಗಿ. ಇನ್ನು ಕೊನೆಯದಾಗಿ ಡ್ರೆಸ್ ಕೋಡ್ ಏನು ಅಂತ ಬಂದಾಗ, ನೀಟ್ ಎಕ್ಸಾಮಿನೇಷನಲ್ಲಿ ಆ ಡ್ರೆಸ್ ಕೋಡ್ ಹಾಕೊಂಡು ಹೋಗಬೇಕು, ಈ ರೀತಿ ಇರಬೇಕು, ಆ ರೀತಿ ಇರಬೇಕು, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇತ್ತು. ಸೊ ಇದರಲ್ಲಿ ಅಂಥ ಯಾವುದೇ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು KCET ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಇಲ್ಲ. ಸೊ ಆದರೂ ಕೂಡ ಬಹಳ ಜೇಬಿರುವಂಥದ್ದು, ಕಿಶೆ ಇರುವಂಥ ಅಂಗಿ ಮತ್ತು ಪ್ಯಾಂಟ್ಗಳನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಸೊ ಯಾವ ಒಂದು ಡ್ರೆಸ್ ಕೋಡನ್ನು ನೀಟ್ ಎಕ್ಸಾಮಿನೇಷನಿಗೆ ಹಾಕ್ಕೊಂಡು ಹೋಗಿದ್ದೀರಿ, ಯಾರ್ಯಾರು ನೀಟನ್ನು ಬರೆದಿದ್ದೀರಿ ಅದನ್ನು ಹಾಕ್ಕೊಂಡು ಹೋಗಿ. ಇಲ್ಲ ಅಂತಂದರೆ ಸಿಂಪಲ್ ಆಗಿರುವಂಥ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿ. ಸೊ ಯಾಕಂತಂದರೆ ನಿಮಗೇನಾದರೂ ಅವರಿಗೆ ಇನ್ವಿಜಿಲೇಟರ್ಸಿಗಾಗಲಿ ಅಥವಾ ಎಕ್ಸಾಮಿನರ್ ಅಲ್ಲಿ ಯಾರು ಇರ್ತಾರೆ ಅವರಿಗೇನಾದರೂ ಡೌಟ್ ಬಂದರೆ ನಿಮ್ಮನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಸೊ ಆದ್ದರಿಂದ ಬೆಸ್ಟ್ ಅಂತಂದರೆ ನಿಮ್ಮ ಕಾಲೇಜ್ ಯೂನಿಫಾರ್ಮ್ ಏನಾದರೂ ಇತ್ತಂದರೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿಬಿಡಿ. ಯಾರು ಲಾಂಗ್ ಟರ್ಮ್ ಬರೋದು ಯೂನಿಫಾರ್ಮ್ ಹಾಳಾಗಿಬಿಟ್ಟಿದೆ, ಸಣ್ಣ ಆಗಿಬಿಟ್ಟಿದೆ ಅಂತ ಇದ್ದರೆ ಮೊನ್ನೆ ನೀಟ್ ಎಕ್ಸಾಮಿನೇಷನ್ ಯಾವ ರೀತಿ ಡ್ರೆಸ್ ಹಾಕ್ಕೊಂಡು ಹೋಗಿದ್ರಿ ಅದೇ ಡ್ರೆಸ್ ಹಾಕ್ಕೊಂಡು ಹೋಗಿ. ಇಲ್ಲೂ ಕೂಡ ಶೂ ಅಲೋ ಇರೋದಿಲ್ಲ, ಸಾಕ್ಸ್ ಅಲೋ ಇರೋದಿಲ್ಲ. ಸೊ ಅದನ್ನೆಲ್ಲ ನೀವು ಹಾಕ್ಕೊಂಡು ಹೋದರೂ ಕೂಡ ಹೊರಗಡೆ ಇಡ್ಸಿರ್ತಾರೆ. ಸೊ ಅದಕ್ಕೆ ಸಿಂಪಲ್ ಆದ ಸ್ಯಾಂಡಲ್ಗಳನ್ನು ಹಾಕ್ಕೊಂಡು ಹೋದರೆ ಬೆಸ್ಟ್ ಅಂಥೇಳಿ ನನ್ನದೊಂದು ಅಭಿಪ್ರಾಯ. ಅಂದರೆ CET ಎಕ್ಸಾಮಿನೇಷನಲ್ಲಿ ಡ್ರೆಸ್ ಕೋಡ್ ಬಗ್ಗೆ ಅಷ್ಟೊಂದು ಮಹತ್ವವಿಲ್ಲ. ಸೊ ಬಟ್ ನಾರ್ಮಲ್ ಆಗಿ ನೀಟಿಗೆ ಏನು ರೂಲ್ಸ್ ಅಪ್ಲೈ ಆಗ್ತದೆ ಇಲ್ಲೂ ಕೂಡ ಅದನ್ನು ಅಪ್ಲೈ ಮಾಡ್ತಾರೆ. ಬಟ್ ಯಾರೋ ಒಬ್ಬರು ಫುಲ್ ಸ್ಲೀವ್ಸ್ ಹಾಕ್ಕೊಂಡು ಹೋದಾಗ ನೀಟ್ ಎಕ್ಸಾಮಿನೇಷನ್ ಹಾಲಲ್ಲಿ ಕಟ್ ಮಾಡಿಸಿದ ಉದಾಹರಣೆ ಇದೆ. ಆದರೆ CETಯಲ್ಲಿ ಇದುವರೆಗೂ ಆ ರೀತಿಯ ಉದಾಹರಣೆಗಳು ಇಲ್ಲ. ಹಾಗಂಥೇಳಿ ನಾವು ಕಟ್ ಮಾಡಿಸ್ತಾರ ನೋಡೋಣಂತೆ ಅಂಥೇಳಿ ಫುಲ್ ಸ್ಲೀವ್ ಹಾಕ್ಕೊಂಡು ಹೋಗೋದಲ್ಲ, ಹಾಫ್ ಸ್ಲೀವ್ ಹಾಕ್ಕೊಂಡು ಹೋಗಿ ಸಿಂಪಲ್ ಆಗಿರುವಂಥ T-ಶರ್ಟ್ ಪ್ಯಾಂಟನ್ನು ಹಾಕ್ಕೊಂಡು ಹೋದರೂ ಕೂಡ ಎಕ್ಸಾಮಿನೇಷನ್ ಹಾಲ್ ಒಳಗೆ ಅಲೋ ಮಾಡ್ತಾರೆ. ಸೊ ಇದು ಡ್ರೆಸ್ ಕೋಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್, ರೈಟ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಕ್ಸಾಮಿನೇಷನ್ ಬಗ್ಗೆ. ಇನ್ನು ಎಕ್ಸಾಮಿನೇಷನ್ ಬೆಲ್ ಟೈಮಿಂಗ್ಸ್ ಏನಿರ್ತದೆ ಇವನ್ನೆಲ್ಲ KE ಅವರು ನೋಟಿಫಿಕೇಶನ್ ಕೊಡ್ತಾರೆ. ಕೊಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದಟ್. Thank you for watching. Have a nice day.